ಶಾಲೆಯಲ್ಲಿ ಮೂಲ ಸೌಕರ್ಯಗಳ ಕೊರತೆ. ವಿದ್ಯಾರ್ಥಿಗಳಿಂದಲೇ ಶಾಲೆಯ ದುಸ್ಥಿತಿ ಬಹಿರಂಗ. ಎಸ್ ವೀಕ್ಷಕರೇ, ಕರ್ನಾಟಕದಲ್ಲಿ ಇತ್ತೀಚೆಗೆ ಸರ್ಕಾರಿ ಶಾಲೆಗಳ ಸ್ಥಿತಿ ಅಧೋಗತಿ ಎನ್ನುವಂತಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಜೊತೆಗೆ ಮೂಲಭೂತ ಸೌಲಭ್ಯಗಳು ಮೂಲೆಗುಂಪಾಗಿದ್ದು, ವರ್ಷದಿಂದ ವರ್ಷಕ್ಕೆ ರಾಜ್ಯದ ಸರ್ಕಾರಿ ಶಾಲೆಗಳು ಅವನತಿ ಹಾದಿಯನ್ನ ಹಿಡಿದಿದೆ. ಇತ್ತ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗಳಲ್ಲಿ ಅಪೌಷ್ಟಿಕತೆ ಹಾಗೂ ಅನಿಮಿಯಾ ಸಮಸ್ಯೆ ನಿವಾರಣೆಗಾಗಿ ಸರ್ಕಾರ ಮೊಟ್ಟೆ ಬಾಳೆಹಣ್ಣು ವಿತರಣಾ ಯೋಜನೆ ಜಾರಿಗೆ ತಂದಿದೆ. ಆದರೆ ಶಿರಾನಗರದ ಸರ್ಕಾರಿ ಶಾಲೆಯಲ್ಲಿ ಈ ಯೋಜನೆ ಸಮರ್ಪಕವಾಗಿ ಬಳಕೆಯಾಗ್ತಾ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಶಿರಾನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಿಂದ ಕೂಗಳತೆ ದೂರದಲ್ಲಿರುವ ಸರ್ಕಾರಿ ಕನ್ನಡ ಮಾಧ್ಯಮ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಈ ಆರೋಪ ಕೇಳಿಬಂದಿದೆ. ಇನ್ನು ಶಾಲೆಯಲ್ಲಿ ಶೌಚಾಲಯ, ಕುಡಿಯುವ ನೀರಿನಂತಹ ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿಗಳು ದಿನನಿತ್ಯ ಪರದಾಡುವಂತಾಗಿದೆ. ಇನ್ನು ಮಕ್ಕಳೇ ಶಾಲೆಯಲ್ಲಿರುವ ಸಮಸ್ಯೆಗಳ ಬಗ್ಗೆ ಪೋಷಕರ ಬಳಿ ಹೇಳಿಕೊಂಡಿದ್ದಾರೆ. ಹೀಗಾಗಿ ಪೋಷಕರು, ಶಾಲಾ ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಸದಸ್ಯರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಈ ಶಾಲೆಯಲ್ಲಿ ಹೆಸರಿಗೆ ಮಾತ್ರ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಆದರೆ ಒಂದು ಹನಿ ನೀರು ಅಲ್ಲಿ ಬರ್ತಾ ಇಲ್ಲ. ಅಲ್ಲದೆ ಮಕ್ಕಳಿಗೆ ಕುಡಿಯೋಕೆ ನೀರು ಸಹ ಇಲ್ವಂತೆ. ನಮಗೆ ಮೊಟ್ಟೆ ಬಾಳೆಹಣ್ಣು ನೀಡ್ತಾ ಇಲ್ಲ. ಇನ್ನು ಶಿಕ್ಷಕರು ಮಕ್ಕಳಿಗೆ ನಿಮ್ಮ ಸಮಸ್ಯೆ ಏನೇ ಇದ್ರೂ ಹೇಳಿ ಅಂತಾರಂತೆ. ಆದ್ರೆ ಹೇಳಿದ್ರೆ ನಾಳೆ ನೋಡೋಣ ಅಂತ ಉದಾಸೀನ ಮಾಡಿ ನಮ್ಮನ್ನೇ ಸುಮ್ಮನಾಗಿಸ್ತಾರೆ. ಅಲ್ಲದೆ ಏನಾದ್ರೂ ಹೇಳಿದ್ರೆ ಪ್ರೇಯರ್ನಲ್ಲಿ ನಿಲ್ಲಿಸಿ ನಮ್ಮನ್ನ ಕೋಲ್ನಿಂದ ಹೊಡಿತಾರೆ ಎಂದು ಸ್ವತಃ ಮಕ್ಕಳೇ ಹೇಳಿದ್ದಾರೆ. ಮತ್ತೆ ಯಾವಾಗ ಮೊಟ್ಟೆ ಕೊಡಲ್ಲ? 2 ದಿವಸ ಮೊಟ್ಟೆ ಇಲ್ಲ, ಬಾಳೆಹಣ್ಣು ಕೊಡ್ತಾರೆ. ಹೌದು. ಇವತ್ತು ಕುಡಿಯಕ್ ನೀರ್ ಇತ್ತಾ ನಿಮಗೆ? ಇಲ್ಲ. ಯಾಕಪ್ಪ? ಯಾಕೆ ಹೊಡಿತಾರೆ? ಚಡಿ ಹೇಳಿದೀವಿ ಅಂತ. ಯಾಕೆ ಹೇಳ್ಬಾರ್ದಂತ ಪೇರೆಂಟ್ಸ್ಗೆ? ಹೌದಾ? ನೀವು ಪೇರೆಂಟ್ಸ್ಗೆ ಕಂಪ್ಲೇಂಟ್ ಮಾಡಿದ್ರೆ ಅವರು ಪ್ರೇಯರಲ್ಲಿ ನಿಂತ್ಕೊಂಡು ಹೊಡಿತಾರೆ. ಪೇರೆಂಟ್ಸ್ಗೆ ಹೇಳಿದ್ರೆ ಹೊಡಿತಾರೆ. ಒಟ್ನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ವಿದ್ಯಾರ್ಥಿಗಳ ದಾಖಲಾತಿ ಕಡಿಮೆಯಾಗ್ತಾ ಇದ್ದು, ಪೋಷಕರಿಗೆ ಖಾಸಗಿ ಶಾಲೆಯತ್ತ ಮುಖ ಮಾಡ್ತಿದ್ದಾರೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸರ್ಕಾರಿ ಶಾಲೆಯನ್ನ ಉಳಿಸಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.